13ರಲ್ಲಿ ಎಷ್ಟು ಗೆಲ್ತಾರ, ಎಷ್ಟು ಸೋಲ್ತಾರ, ಅದು ಎಲ್ಲನೂ ಗೆಲ್ತಾರ ಅನ್ನೋದಿನ್ನು ವೋಟ್ರ್ ಕೈಯಲ್ಲಿ. ಆ ವೋಟ್ರ್ಗಳನ್ನ ಈಗಾಗಲೇ ಅವ್ರವ್ರು ಹಿಡ್ಕೊಂಡಿದ್ದಾರೆ. ಇಲ್ಲಿ ವೋಟ್ರ್ ಕೈಯಲ್ಲೂ ಇಲ್ಲ, ಅವ್ರ ಕೈಯಲ್ಲಿ ಅದ ಅನ್ನೋದು ಸ್ಪಷ್ಟ ಆಗ್ತದೆ. ಈಗ ಇನ್ನೊಂದು ಮಾತು ಹೇಳಬೇಕಿದ್ದೆ ನಿಮ್ಗೆ ಆರಂಭದಲ್ಲ, ಏನಂದ್ರೆ ಜಾರಕಿಹೊಳಿ ಪ್ಲಸ್ ಜೊಲ್ಲೆ ಅನ್ನೋಕ್ಕಿಂತಲೂ ಜಾರಕಿಹೊಳಿ ಬ್ರದರ್ಸ್ ಆ್ಯಂಡ್ ಸನ್ಸ್ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಕತ್ತಿ ಮತ್ತು ನಮ್ಮ ಚತುರ ರಾಜಕೀಯ ಚತುರ ಸೌದಿ ಲಕ್ಷ್ಮಣ ಸೌದಿ ಅವ್ರ ಮಧ್ಯದಲ್ಲ ಈ ಸಲ ಈ ಗದಾ ಯುದ್ಧ ಆಗುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಈಗಾಗಲೇ ಒಂದು ಅಂದಾಜಿನ ಪ್ರಕಾರ ಇವರು 13ರಲ್ಲೇ ನಾವು ನಿಶ್ಚಿತವಾಗಿ 12 ಗೆಲ್ತೀವಿ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಸೌದಿ ಅವರು ನಾವು ಇಬ್ಬರೇ ಕಂಡಿರ್ಬೋದು, ನಿಮಗೆ ನಾವು 15 ಆಗ್ಬೋದು, 11 ಆಗ್ಬೋದು, 12 ಆಗ್ಬೋದು, ಗೆಲ್ಲುವುದು ನಮ್ಮದು ಅಂತ ಇಬ್ಬರು ಬುದ್ಧಿವಂತರು. ಒಂದು ಕಡೆ ಸತೀಶ್ ಪ್ಲಸ್ ಬಾಲಚಂದ್ರ ಜಾರಕಿಹೊಳಿ ಅವರು, ಇನ್ನೊಂದು ಕಡೆ ಸೌದಿ ಪ್ಲಸ್ ಕತ್ತಿಯವರು. ಎಲ್ಲರೂ ಕುಟುಂಬ ರಾಜಕಾರಣಕ್ಕೆ ಮುಂದಾದವ್ರನ್ನ ಇದರಲ್ಲಿ ಯಾರನ್ನ ಮೇಲು ಕೀಳು ಅನ್ನೋ ಪ್ರಶ್ನೆ ಇಲ್ಲ. ಈ ಒಟ್ಟಾರೆಯಾಗಿ ಕದನ ಏನಾಯ್ತಪ್ಪ ಅಂದ್ರೆ ಲಾಸ್ಟಿಗೆ ಬಂದು ಕುಟುಂಬಗಳ ಮಧ್ಯದಲ್ಲಿ DCC ಬ್ಯಾಂಕ್ ಕದನಾಗಿ ನಿಂತದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಇದನ್ನು ಯಾರು ಗೆಲ್ತಾರ ಯಾರು ಸೋಲ್ತಾರ ಅನ್ನೋದನ್ನ ಈಗಲೇ ಹೇಳಿಕ್ಕಾಗೋದಿಲ್ಲ. 19 ನಂತರ ಸಹಿತ ಹೇಳಿಕ್ಕಾಗೋದಿಲ್ಲ. ಯಾಕಂತಂದ್ರೆ 19 ನಂತರ ಸಹಿತ ಗೆದ್ದವರಲ್ಲಿ ಏನು ಬೇಕಾದಾಗ್ಬೋದು, ಎಷ್ಟೋ ಜಗದು ಹೋಗ್ಬೋದು, ಎಲ್ಲೋ ಹೋಗ್ಬೋದು, ಅದು ಸಾಧ್ಯಗಳಿದ್ದಾವೆ. ಇನ್ನೊಂದು ಸಾಧ್ಯ ಏನದಪ್ಪ ಅಂದ್ರೆ